ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ವಿಟಿಯು ಈ ವಿದ್ಯಾರ್ಥಿ ಮಿತ್ರ ಪೋರ್ಟಲ್ಗೆ ಕುಲಪತಿ ಎಸ್ ವಿದ್ಯಾಶಂಕರ್ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿದರು. ವಿದ್ಯಾರ್ಥಿಗಳು ಅಂಕಪಟ್ಟಿ ವಿಳಂಬ, ಪರೀಕ್ಷಾ ಗೊಂದಲ, ಆಡಳಿತ ವಿಭಾಗ, ಕುಂದುಕೊರತೆ ಸೇರಿ ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ನೇರವಾಗಿ ಇಮೇಲ್ ಕಳುಹಿಸಿ ಇದಕ್ಕೆ ಶೀಘ್ರ ಪರಿಹಾರ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ನೀಡಲಾಗಿರುವ UNN ನಂಬರ್ ಬಳಕೆ ಮಾಡಿಕೊಂಡು ಲಾಗಿನ್ ಆಗಿ ದೂರು ಸಲ್ಲಿಸಬಹುದು. ದೂರುಗಳು ಗೌಪ್ಯವಾಗಿರಲಿದೆ. ನೇರವಾಗಿ ನಾನೇ ದೂರುಗಳನ್ನು ಪರಿಶೀಲಿಸುತ್ತೀನಿ. ಇದಕ್ಕೆ ಶೀಘ್ರ ಪರಿಹಾರ ಕಲ್ಪಿಸಿಕೊಡ್ತೀನಿ. ಇದೊಂದು ವಿದ್ಯಾರ್ಥಿ ಸ್ನೇಹಿ ಉಪಕ್ರಮವಾಗಿದೆ ಅಂತ ತಿಳಿಸಿದರು. ಮತ್ತೊಂದು ಹೊಸ ವಿನೂತನ ಪೋರ್ಟಲನ್ನು ನಾನು ಶುರು ಮಾಡಿದ್ದೀವಿ. ಅದರ ಬಗ್ಗೆ ಹೇಳಬೇಕು ಅಂದರೆ ಈ ವಿದ್ಯಾರ್ಥಿ ಮಿತ್ರ ಅಂತೇಳಿ VC ಅವರು ನೇರವಾಗಿ ವಿದ್ಯಾರ್ಥಿಗಳನ್ನು ಸಮಸ್ಯೆಗಳನ್ನು ಆಲಿಸಲು ಈ ಪೋರ್ಟಲನ್ನು ಇವತ್ತು ತಮ್ಮೆದುರಿಗೆ ಲಾಂಚ್ ಮಾಡೋದಕ್ಕೆ ಬಯಸ್ತೀನಿ. ಈ ವಿದ್ಯಾರ್ಥಿಗಳು 4 ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಕುಲಪತಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಲಿ. ಕಾರಣಗಳು ಅನೇಕವಿದೆ. ಕೆಲವು ಸಲ ನಮ್ಮಲ್ಲಿ ನೌಕರರು ಕೆಲವು ಪ್ರಾಬ್ಲಮ್ನ ಅಟೆಂಡ್ ಮಾಡದೆ ಹೋದರೆ ಅದು ದಿನಾನುಗಟ್ಟಲೆ ಪ್ರಾಬ್ಲಮ್ಮು, ವಿದ್ಯಾರ್ಥಿಗಳ ಪ್ರಾಬ್ಲಮ್ಮನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಮನಗಂಡು ನಾನು ನೇರವಾಗಿ ಈ ವಿದ್ಯಾರ್ಥಿ ಮಿತ್ರ ಅನ್ನುವ ಒಂದು ಪೋರ್ಟಲನ್ನು ನನ್ನ ಅಡಿಯಲ್ಲೇ ನಾನೇ ಮಾನಿಟ್ರ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅದನ್ನು ಇವತ್ತು ಲಾಂಚ್ ಮಾಡೋದಕ್ಕೆ ಲಾಂಚ್ ಮಾಡ್ತೀನಿ. ಅದನ್ನು ಲಾಂಚ್ ಮಾಡಿದ್ದೀವಿ. ಇವತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಕಮ್ಯುನಿಕೇಷನನ್ನು ಮಾಡ್ತೀವಿ. ವಾಟ್ಸಪ್ ಚಾನಲ್ ಮೂಲಕ ಈ ಥರ ವಿದ್ಯಾರ್ಥಿ ಮಿತ್ರ ಪೋರ್ಟಲನ್ನು ಓಪನ್ ಮಾಡಿದ್ದೀವಿ ಅಂತೇಳಿ 4 ಲಕ್ಷ ವಿದ್ಯಾರ್ಥಿಗಳು ನಮ್ಮಲ್ಲಿ ಏನಿದ್ದಾರೆ, ಬಹುತ್ UG, PG, PhD ಮಕ್ಕಳಿಗೂ ಕೂಡ ನಾವು ಇದನ್ನು ವಿಷಯವನ್ನು ತಲುಪಿಸ್ತೀವಿ. ಈ ಪೋರ್ಟಲನ್ನು ಉಪಯೋಗವನ್ನು ಪಡಿಬೋದು ಅಂತೇಳಿ ನಾವು ಅವರನ್ನು ನೇರವಾಗಿ ಕಮ್ಯುನಿಕೇಟ್ ಮಾಡ್ಕೋತೀವಿ. ಇಷ್ಟೇಳಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲ ID ಕಾರ್ಡ್ ಏನಿರುತ್ತೆ ಮತ್ತು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ನಮಗೆ ಕಳಿಸಿದ್ರೆ ನಾನು ಕನ್ಸರ್ನ್ಡ್ ಆಫೀಸರ್ಗೆ ತಲುಪಿಸ್ತೀನಿ ಅದನ್ನು. ಯಾಕೆ ಅಂದರೆ ಕೆಲವು ಸಲ ಫೋನ್ ಮಾಡಿದ್ವಿ, 18 ಸಲ ಫೋನ್ ಮಾಡಿದ್ವಿ ಅಥವಾ 10 ಸಲ ಫೋನ್ ಮಾಡಿದ್ವಿ, ನಿಮ್ಮಲ್ಲಿ ಯಾರು ಎತ್ತಲಿಲ್ಲ ಅಂತ ನನಗೆ ಹಲವಾರು ಕಂಪ್ಲೇಂಟ್ ಬಂದಿದೆ. ನೇರವಾಗಿ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿ. ಎನಿ ಕೈಂಡ್ ಆಫ್ ಪ್ರಾಬ್ಲಮ್, ಲೆಟ್ ದಮ್ ಅಪೀಲ್ ಥ್ರೂ ದ ಪೋರ್ಟಲ್. ಐ ವಿಲ್ ಗೋ ಥ್ರೂ ಇಟ್. ನಾನೇ ಖುದ್ದಾಗಿ ನಾನು ಅದನ್ನು ನೋಡ್ತೀನಿ. ಏನು ಮಾಡೋಕ್ಕಲ್ಲ. ಕಂಪ್ಲೇಂಟ್ ಅಂದರೆ ಪ್ರೊಫೆಸರ್ ಮೇಲಾರು ಕಂಪ್ಲೇಂಟ್ ಮಾಡ್ಬೋದು. ಆ ಹೆಸರು ಹಾಕಿ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಇಲ್ಲ, ನನ್ನ ಹತ್ರ ಇರುತ್ತದು. ನಾನು ಬೇರೆಯವ್ರಿಗೆ ಆಕ್ಸೆಸಿಬಿಲಿಟಿ ಕೊಟ್ಟಿಲ್ಲ. ನನ್ನ ಹತ್ರ ಮಾತ್ರ ಆಕ್ಸೆಸಿಬಿಲಿಟಿ ಇಟ್ಕೊಂಡಿದ್ದೀನಿ. ನಾನು ಯಾವುದಾದ್ರು ಕಂಪ್ಲೇಂಟು ಯಾರು ಆಫೀಸರ್ ಅಟೆಂಡ್ ಮಾಡಬೇಕು ಅಂದರೆ, ಸಪೋಸ್ ಕಂಪ್ಲೇಂಟು ಅಂದರೆ ನೀವು ಆ ಥರ ಮಾತ್ರ ಇಮ್ಯಾಜಿನ್ ಮಾಡಬಾರ್ದು. ಸಪೋಸ್ PDCಗೆ ಅಪ್ಲೈ ಮಾಡ್ಕೊಂಡಿರ್ತಾನೆ, ಯಾರೂ ಅಟೆಂಡ್ ಮಾಡಿರಲ್ಲ, ಕೇಸ್ ವರ್ಕರು ಅಂತ ಇಟ್ಕೊಳ್ಳಿ. ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ವಿದ್ಯಾರ್ಥಿ ನೇರವಾಗಿ ಕೆಲವು ಸಲ VC ಕಂಪ್ಲೇಂಟ್ ಮಾಡಿದ್ರೆ ನಾನು ಅದನ್ನು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ಗೆ ಫಾರ್ವರ್ಡ್ ಮಾಡ್ತೀನಿ. ಅವ್ರ ಗಮನಕ್ಕೂ ಬಂದಿರಲ್ಲ. ಯಾಕೆಂದರೆ ಫಸ್ಟು ಕೇಸ್ ಎಂಟ್ರಿ ತೊಗೊಳ್ಳೋದೇ ಕೇಸ್ ವರ್ಕರು. ಆ ಕಾರಣದಿಂದ ಇಂಥವೆಲ್ಲ ಪ್ರಾಬ್ಲಮ್ಸನ್ನು ಅಟೆಂಡ್ ಮಾಡೋದಕ್ಕೆ ನಾನು ಅದನ್ನು ನೇರವಾಗಿ ನೋಡಿ ಅಟೆಂಡ್ ಮಾಡ್ತೀವಿ. ಕೆಲವು ಯಾವುದನ್ನು ಗೌಪ್ಯವಾಗಿ ಇಡಬೇಕು ಅದು ನನ್ನ ಬಳಿ ಇಟ್ಕೊಂಡು ಗೌಪ್ಯತೆಯನ್ನು ಕಾಪಾಡ್ತೀನಿ. ಹೌದು, ನನ್ನ ಚೇಂಬರಲ್ಲೇ, ನನ್ನ ಸಿಸ್ಟಮಲ್ಲೇ, ನನ್ನ ಪೋರ್ಟಲನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ. ಇರುತ್ತೆ, 1 or 2 ಇದ್ದೇ ಇರ್ತಾರೆ. ಯಾರು ಅಸಿಸ್ಟೆಂಟ್ಗಳು, ಆಫೀಸರ್ಗಳಿದ್ದಾರೆ, PS ಇದ್ದಾರೆ, ಅನೆಸ್ಟ್ PS ಇದ್ದಾರೆ, ಕಾನ್ಫಿಡೆನ್ಷಿಯಲ್ PS ಇದ್ದಾರೆ. ಅವ್ರು ಅಟೆಂಡ್ ಮಾಡ್ತಾರೆ. ಏನಿಲ್ಲ, ಯಾವುದು ಟೀಮ್ ಇಲ್ಲ. ತಿರ್ಗಾಗೆ ನಾನೇ ನೋಡ್ಬೇಕು. ಅದನ್ನು ನಾನು ನೋಡಲೇಬೇಕು ಅಂತಲೇ ಇರೋದು. ಟೀಮು ಎಲ್ಲ ಇರ್ತವೆ. ಇದ್ದು ಅಲ್ಲಿ ಕೆಲಸ ಆಗದೆ ಇರೋ ಹೋದ್ರೆ ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಬರ್ತಾರೆ. ಆಗ ನಾನು ಅಟೆಂಡ್ ಮಾಡ್ತೀನಿ, ನಾನು ಫಾರ್ವರ್ಡ್ ಮಾಡಿರ್ತೀನಿ. ಅದಕ್ಕೆ ಉತ್ತರನ ನನಗೂ ಕಳಿಸ್ಕೊಡ್ಬೇಕು, ವಿದ್ಯಾರ್ಥಿಗೂ ಕಳಿಸ್ಕೊಡ್ಬೇಕು ನೇರವಾಗಿ ನೆಕ್ಸ್ಟು ಫಾರ್ವರ್ಡ್ ಮಾಡಿದಂಥ ಅಧಿಕಾರಿಗಳು. ಯಾವುದೇ ಸಮಸ್ಯೆಗಳಿರಲಿ, ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನಾನು ಹೇಳಿದ್ಮೇಲೆ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಹೌದು, ನನಗೆ ಫೀಸ್ ಕೊಟ್ಟಿಲ್ಲ ಅಂತಾರೆ. ಯಾವುದು ನಮ್ಮಿಂದ ಸಾಧ್ಯನೋ ಸೊಲ್ಯೂಷನ್ ಅದನ್ನು ಮಾಡ್ತೀವಿ. ಕಾನೂನಾತ್ಮಕವಾಗಿ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಅವರಿಗೆ
ನಾವು ನಮ್ಮಿಂದ ಸಪೋರ್ಟ್ ಕೊಡಬೇಕು ಅದನ್ನು ಕೊಡ್ತೀವಿ. ಸೊ ಇದು ಪ್ರಿಪ್ರೇಷನ್ಸ್ ಇದನ್ನೊಂದು ಹೋಟೆಲ್ ಬಿಟ್ಟರೆ ಮತ್ತೇನು ಪ್ರಿಪ್ರೇಷನ್ಸ್ ಮಾಡಿದ್ರಿ ಸರ್? ಯಾಕಂದರೆ ಇಟ್ ಹ್ಯಾಸ್ ಲಾಟ್ ಆಫ್ ಕಾಲೇಜಸ್ ಇನ್ ಎಂಟೈರ್ ಸ್ಟೇಟ್. ಹೌದು, 220 ಕಾಲೇಜಸ್ ಇದೆ. ಹ್ಯೂಜ್ ಫ್ಲೋ. ಹಾಂ, ದೇರ್ ವಿಲ್ ಬಿ ಹ್ಯೂಜ್ ಫ್ಲೋ ಸರ್. ಬರಲಿ, ನಾನು ಹೇಳಿದ್ನಲ್ಲ, ನನ್ನ ಅಡಿಯಲ್ಲಿ ಒಬ್ಬ ನೋಡಲ್ ಆಫೀಸರು, ಸಿನ್ಸಿಯರ್ ನೋಡಲ್ ಆಫೀಸರ್ನ ಐಡೆಂಟಿಫೈ ಮಾಡಿದ್ದೀನಿ. ಅವರು ನನಗೆ ಗೊತ್ತಿದೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಆಫೀಸರ್ ಇನ್ ದಿ ಯೂನಿವರ್ಸಿಟಿ. ಆ ಶಕ್ತಿ ಇದೆ. ಅವ್ರ ಮೂಲಕ ನಾವು ಬೇರೆ ಪ್ರಾಬ್ಲಮನ್ನು ಅವ್ರು ನೋಡ್ತಾರೆ. ದಿನ ಬೆಳಗಾದ್ರೆ ಅದೇ ಕೆಲಸ ಅವ್ರಿಗೆ. ಏನಿಲ್ಲ, ಅದನ್ನು ಮಾಡಿ ನಾವು ಅಟೆಂಡ್ ಮಾಡಿಕೊಡ್ತೀವಿ. ಆ ಉದ್ದೇಶದಿಂದನೇ ಅದನ್ನು ಮಾಡಿರೋದು. ಮೂಲ ಉದ್ದೇಶ ವಿದ್ಯಾರ್ಥಿಗಳೊಂದಿಗೆ ಕುಲಪತಿಗಳು ಈಗ ನನಗೆ ಫೋನ್ ಬರ್ತವೆ, ಅಟೆಂಡ್ ಮಾಡಿದ್ದೀನಿ. ನೆನ್ನೆ ರೀಜನಲ್ ಆಫೀಸಲ್ಲಿ ಕೂತಿದ್ದೆ ಬೆಂಗಳೂರಲ್ಲಿ, ಯಾವುದೋ ಒಂದು ವಿದ್ಯಾರ್ಥಿನಿ ಬಂದರು, ಸಮಸ್ಯೆ ಹೇಳ್ಕೊಂಡ್ರು. 5 ನಿಮಿಷದಲ್ಲಿ ಸೊಲ್ಯೂಷನ್ ಕೊಟ್ಟೆ. ಕೆಲವು ಸಲ ಫಾರ್ ವೇರಿಯಸ್ ರೀಸನ್ಸ್ ಗೊತ್ತಿರಲ್ಲ, ಅವ್ರನ್ನ ಕೇಳಿದ್ರೆ ನಾನು ಉತ್ತರ ಪಡಿಬೇಕು. 18 ಫೋನ್ ಕಾಲ್ ಮಾಡಿದ್ದೀನಿ ಅಂತಾರೆ. ಫೋನ್ ಕಾಲ್ ಯಾಕೆ ತೆಗಿಲಿಲ್ಲ ಅನ್ನೋದನ್ನು ಪ್ರಶ್ನೆ ಇದೆ. ಅದನ್ನೆಲ್ಲ ಎನ್ಕ್ವೈರಿ ಮಾಡಿ, ಇದು ಮೊದಲೇ 1 ತಿಂಗಳ ಪ್ಲ್ಯಾನು. ಇಟ್ ಟುಕ್ 1 ಮಂತ್ ಟು ಪ್ರಿಪೇರ್ ದಟ್ ಪೋರ್ಟಲ್. ನಮ್ಮಲ್ಲೇ ಡೆವಲಪ್ ಮಾಡಿದ್ದೀವಿ ಪೋರ್ಟಲ್ನ, ಹೊರಗಡೆ ಯಾರಿಗೂ ಕೊಟ್ಟಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.